ನಮ್ಮ ಹೆಮ್ಮೆಯ ನಾಯಕರಾಗಿರುವಂತಹ ಎ ಮಂಜು ಸರ್ ಅವರ ಹುಟ್ಟಿದ ದಿನ, ಅವರ ಹುಟ್ಟಿದ ಹಬ್ಬ ಆಗಿರೋದ್ರಿಂದಾಗಿ ಈ ವೇದಿಕೆಯಲ್ಲಿ ಸೆಲೆಬ್ರಿಟಿಗಳು ಬಂದಿಲ್ಲ ಅಂದ್ರೆ ಹೆಂಗೆ ಹೇಳಿ? ನಮ್ಮ ಕನ್ನಡದ ಖ್ಯಾತ ನಟರನ್ನ ಈ ವೇದಿಕೆಗೆ ಕರೆಯೋಣವಾ? ನಮ್ಮ ಕರ್ನಾಟಕದ ದೇಶದ ಖ್ಯಾತ ರಾಜಕಾರಣಿಗಳನ್ನ ಕರೆಯೋಣವಾ? ಹಾಗಾದ್ರೆ ಎಲ್ಲರನ್ನ ಕರೆದ್ರೆ ನೂಕು ನುಗ್ಗಲಾಗ್ಬಿಡುತ್ತಲ್ವಾ? ಒಬ್ಬರನ್ನೇ ಕರೆಯೋಣ, ಅವರು ಎಲ್ಲರ ಬಗ್ಗೆ ಮಾತಾಡ್ತಾರೆ. ನಮ್ಮ ಕರ್ನಾಟಕದ ಹೆಮ್ಮೆಯ ಮಿಮಿಕ್ರಿ ಕಲಾವಿದರು. ಇವರು ಮಿಮಿಕ್ರಿ ಮಾಡಬೇಕಾದ್ರೆ ಒರಿಜಿನಲ್ಗೂ ಕೂಡ ಎಷ್ಟೋ ಸಲ ಕನ್ಫ್ಯೂಷನ್ ಆಗುತ್ತೆ, ಅಷ್ಟು ಚೆನ್ನಾಗಿ ಇಮಿಟೇಷನ್ ಅನ್ನ ಮಾಡ್ತಾರೆ. ದಯವಿಟ್ಟು ಇದೀಗ ನಿಮ್ಮೆಲ್ಲರನ್ನ ಹಾಸ್ಯದ ನಗೆಗಡಲಲ್ಲಿ ಕರ್ಕೊಂಡು ಹೋಗೋದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಿಮ್ಮೆಲ್ಲರ ಪ್ರೀತಿಯ, ನಮ್ಮ ಹೆಮ್ಮೆ, ಅಮೋಘ ಪ್ರತಿಭೆಯ ಮಿಮಿಕ್ರಿ ಗೋಪಿ ಸರ್. ಎಲ್ಲರಿಗೂ ನಮಸ್ಕಾರ. ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮಂಜಣ್ಣ ಅವರ ಹುಟ್ಟದಬ್ಬ. ಖಂಡಿತ ಆದ್ದರಿಂದ ಪ್ರತಿ ವರ್ಷ ಒಂದೊಂದು ಊರಿನಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ರಂಜನೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಗುರುಕಿರಣ್ ಸರ್ ಅವರ ಅತ್ಯಮೂಲ್ಯವಾದಂತಹ ಅಮೋಘವಾದಂತಹ ಸಂಗೀತ ಸಂಜೆ ನಿಮಗಾಗಿ ನಡೀತಾ ಇದೆ. ಶ್ರೀಗಳು ಬಂದಿದ್ದಾರೆ, ಆದಿಚುಂಚನಗಿರಿ ಶಾಖಾ ಮಠದ ಶ್ರೀಗಳಿದ್ದಾರೆ. ನಾಳೆ ಅವ್ರದೇ ಕಾರ್ಯಕ್ರಮ ಕಬ್ಬಳ್ಳಿಲಿ. ಒಂದು ಹಾಡು ಬಂತ ಇವಾಗ. ನಾನು ಹೋದಾಗೆಲ್ಲ ಕೇಳಿದ್ರು ಹಿಂಗೆ ಕಾರ್ಯಕ್ರಮದಲ್ಲಿ, ಸರ್ ನಮ್ದೊಂದು ಸ್ಪೆಷಲ್ ಹಾಡಿದೆ, 10 ನಿಮಿಷ ಟೈಮ್ ಕೊಡಿ ಅಂತ. ಯಾವ ಹಾಡು ಅಂತ ಹಾಕಿದ್ರೆ ನನ್ನ ಪಾತೆಯ ಬಂದಿ ಬೇಬೇನ ಪಾತೆಯ ಬಂದಿ ಪಾತಿದ್ದು ಬಂದಿದ್ದು ನನ್ನಪ್ಪ. ಯಾರಿಗಾರ ಅರ್ಥ ಆಯ್ತಾ ಇದು? ಮತ್ತೆ ಆಡ್ತಾ ಇದ್ದೀರಾ ಎಲ್ಲ. ಅದಕ್ಕೆ ನೀವು ನಮ್ಮ ಕಾಮಿಡಿ ಆರ್ಟಿಸ್ಟ್ ಕೇಳಬೇಕು ಇದರ ಅರ್ಥ ಏನು ಅಂತ. ನಾವು ಕಾಮಿಡಿ ಲೇಪನ ಕೊಟ್ಬಿಟ್ಟು ಹೇಳ್ತೀವಿ. ಏನಂತ ಅದರ ಅರ್ಥ ಏನು ಗೊತ್ತಾ? ಈ ಪಾಪಿಯ ಆ ಪಾಪಿ ಬೊಯ್ದ್ನ, ಈ ಪಾಪಿಯ ಆ ಪಾಪಿ ಬಡದ್ನ, ಅಯ್ಯ ಪಾಪಿಯೇ ಅಯ್ಯ ಪಾಪಿ ಮುಂಡೆ ಮಗನೇ. ನಿಮಗೆ ಗೊತ್ತಿತ್ತಾ? ಇಲ್ಲ. ಅದಕ್ಕೆ ಹೇಳೋದು. ಇವತ್ತು ಸನ್ಮಾನ್ಯ ಶ್ರೀ ಮಂಜಣ್ಣನವರ ಹುಟ್ಟಿದಬ್ಬ. ಜೊತೆಗೆ ನಮ್ಮ ಮಂತರ್ಗೌಡ್ರಿದ್ದಾರೆ, ಅವರ ಸುಪುತ್ರರು, ಮಡಿಕೇರಿ ಶಾಸಕರು. ನೋಡೋಣ ಈ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವ್ರು ಏನಾದ್ರು ಕರೆಸ್ಬಿಟ್ಟಿದ್ರೆ ಇಲ್ಲಿಗೆ. ಹಿಂದಿನ ಮುಖ್ಯಮಂತ್ರಿಗಳು ಅಣ್ಣ ಮಂಜಣ್ಣ ಅವ್ರು ಹುಟ್ಟುತ್ತಬ್ಬ ಇದೆ ಬನ್ನಿ ಅಂತ ಕರೆಸ್ಬಿಟ್ಟಿದ್ರೆ ಅರ್ಕುಲ್ಗುಡ್ ಪಕ್ಕ ನಮ್ಮ ಊರಿಗೆ ಬಂದಿದ್ರೆ ಅವ್ರು ಹೇಗೆ ಮಾತನಾಡ್ತಾ ಇದ್ರು ನೋಡಿ. ಅಣ್ಣ ಸುಭಾಷೇಕ್ ಅವರು ಬಿಡಿ. ಯಾವನವನು ಕಳ್ಸಾಚಗ ಅಲ್ಲಪ್ಪ. ಇವತ್ತು ಅರ್ಕುಲ್ಗೂಡು ಅಂತಂದ್ರೆ ಎ ಮಂಜು ಅವರು, ಹೌದಲ್ಲ? ಶೋನಿಲ್ಲದ ಸರದಾರರಾಗಿದ್ರು, ಈಗಲೂ ಆಗಿದ್ದಾರೆ. ಯಾವನ ಹೌದ ಹುಲಿಯನ್ನು ಕುಡಿದ್ಬಿಟ್ಟು ಬಂದಿದೆಯಾ? ಆಮೇಲೆ ಮಂತರ್ಗೌಡ್ರು. ನಮ್ದೇನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ಟು ಸಮ್ಮಿಶ್ರಾಗಿದ್ರೆ ಎ ಮಂಜು ಅವರು ಸಚಿವರು ಆಗ್ಬಿಟ್ಟಿರೋರು ಈಗ, ಹೌದಲ್ವಾ? ನೋಡಿ, ಯಾವನ ಮುಂದ್ಗಡೆನೂ ಹೌದ ಹುಲಿಯ ಅಂತಾರೆ. ಅಲ್ಲಪ್ಪ, ಹೋದ್ ಕಡೆ ಒಂದ್ ಕಡೆ ಹುಲಿಯಾ, ಇನ್ನೊಂದು ಕಡೆ ಟಗರು, ಎರಡೇ ಸಾಕು. ಆಮೇಲೆ ಎಲಿ ಅಗ್ಣ ಅಂತ ಹೋಲ್ಸಕ್ಕೆ ಹೋಗ್ಬೇಡಿ, 2 ಪ್ರಾಣಿಗಳು ಸಾಕು, ಹೌದಲ್ಲ? ನಿಂಗಪ್ಪ, ಏನಪ್ಪ ನಿನ್ ಸಮಸ್ಯೆ? ಸರ್, ಧರ್ಮಸ್ಥಳಕ್ಕೆ ಹೋದ ಹೆಂಡತಿ ಬಂದೇ ಇಲ್ಲ ಸರ್. ನೀವು ಫ್ರೀ ಬಸ್ ಮಾಡಿಬಿಟ್ಟು ದಿನ ಬಸ್ ಹತ್ಕ ಒಯ್ತಾವ್ರೆ ಹೆಂಗಸರು, ಮನೇಲೇ ಇರ್ತಾ ಇಲ್ಲ ನೋಡಿ. ನಾವು ಮುದ್ದೆ ತಿನ್ನಬೇಕು, ಮುದ್ದೆ ಮಾಡ್ಯವ್ರು ಇಲ್ಲ. ಏನು ಮಾಡೋದು ಊಟಕ್ಕೆ ಸಿದ್ದರಾಮಯ್ಯನವರೇ? ಇಂದಿರಾ ಕ್ಯಾಂಟೀನ್ ಇಲ್ವೇನಯ್ಯ? ಹೋಗ 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡೋಲ್ಲಿ. ನೋಡಿ, ಅಲ್ಲಿ ಕೂತಲ್ಲ ಶಿವಮಲಿ, ಎಲ್ಲೋದವ ಬಿಡಿ ಶೇಕ್ ಹೋದ್ನ. ಅದಕ್ಕೆ ಹೇಳೋದು,
ಪಾಪ ಹೆಂಗಸರು ದೇವಸ್ಥಾನಕ್ಕೆ ಹೋಯ್ತಾರೆ, ತವ್ರ ಮನೆಗೆ ಹೋಯ್ತಾರೆ. ಈ ಗಂಡಸರಿಗೆ ಫ್ರೀ ಬಸ್ ಕೊಟ್ಟಿದ್ರೆ ಏನು ಮಾಡ್ತಾ ಇದ್ರು? ಎಲ್ಲ ಗೋವಾಕ್ಕೆ ಹೋಯ್ತಾ ಇದ್ರು. ಅದಕ್ಕೆ ನಿಮಗೆ ಕೊಟ್ಟಿಲ್ಲ. ಆಯ್ತಪ್ಪ, ಅಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಬರ್ತವ್ರೆ, ಅವರು ಶುಭಾಶಯ ಕೋರೋದಕ್ಕೆ ನಾನು ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಕೇಂದ್ರ ಸಚಿವರು ಎಚ್ ಡಿ ಕುಮಾರಣ್ಣ ಅವರು ಬಂದಿದ್ರೆ ಇವಾಗ ಒಂದು ಶುಭಾಶಯ ಕೋರೋದಕ್ಕೆ ನಮ್ಮ ಮಂಜಣ್ಣ ಅವರಿಗೆ ಅವರ ಒಂದು ಎರಡು ಧ್ವನಿ. ನೋಡಿ ಬ್ರದರ್, ಇವತ್ತು ಏನು ಈ ಭಾಗದಲ್ಲಿ ಮಂಜೂರ ಒಂದು ಹುಟ್ಟುಹಬ್ಬ ಏನಿದೆ, ಭಾಳ ತುಂಬ ಚೆನ್ನಾಗಿ ನಡೀತಾ ಇದೆ ಇಲ್ಲಿ. ಅವರು ಯಾವತ್ತೂ ಹೇಳ್ತಾ ಇದ್ರು, ನಮ್ಮ ಪಕ್ಷಕ್ಕೆ ಬಂದಾಗಲೂ ಹೇಳಿದರು. ಏನಂತ ಹೇಳಿದರು? ಹೊಳೆ ನರಸೀಪುರ ಅರ್ಕಲ್ಗೂಡು ಎರಡು ಕಣ್ಣಂಗೆ ನೀವು ನೋಡ್ಕೊಳ್ಳೇಬೇಕು ಅಂತ ಹೇಳಿದರು. ಅದರಿಂದ ಅವರು ವಿಜಯೋತ್ಸವವನ್ನು ಸಾಧಿಸಿ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಈಗೆಲ್ಲ ಮುಂದಿನ ದಿನಗಳು ನಿಮ್ಮ ಚಪ್ಪಾಳೆ ಅವ್ರಿಗೆ ಜೋರಾಗಿ ಬೀಳಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು. ಇನ್ನು ನಮ್ಮ ಎಚ್ ಡಿ ರೇವಣ್ಣ ಸಾಹೇಬರು ಬಂದ್ಬಿಟ್ರಿ ಇಲ್ಲಿ ಹೊಳೆ ನರಸೀಪುರದಿಂದ. ಅಣ್ಣ ಶುಭಾಶಯ ಕೋರಿ. ಕೇಳಿಸ್ಕೊಳ್ರಿಯ, ಅಲ್ಲ ಕಣಪ್ಪ, ಈಗ ಮಂಜೂರು ಹುಟ್ಟಿದಪ್ಪ ಅಲ್ವಾ, ಇನ್ನು ಬಂದಿದ್ದೀನಿ ಕೇಳಿಸ್ಕೊಳ್ಳಿ. ಯಾರೇ ಅದು ತಲೆಗಿಲಿ ಕೆಟ್ಟಿದ್ದು? ಸುಮ್ಮಿರಪ್ಪ ನೀನು. ಮಾತಾಡ್ತಾನೆ ಅವನು ನೋಡಿ ಎಲ್ಲ. ಸುಮ್ಮನಿರಪ್ಪ, ವಯಸ್ಸು ಹುಡುಗರು ಪಳ್ಳೆದ್ದೋಗ್ಬಿಡ್ತಾರೆ, ಸುಮ್ಮನಿರಲ್ಲಿ. ಅಂದರೆ ಕಾರ್ಯಕ್ರಮ ಚೆನ್ನಾಗಿ ಹುಟ್ಟಿದಬ್ಬ ಆಗಬೇಕು ಅಂದರೆ ನಾವೆಲ್ಲ ಬರಬೇಡವಾ? ಬರ್ತೀವಿ, ಕೇಳಿಸ್ಕೊಳ್ಳಿ. ಅದರಿಂದ ಎಲ್ಲ ಕ್ಷೇತ್ರ ಕೆಲಸ ಮಾಡಲಿ ಅಂತ ಅವ್ರು ಗೆಲ್ಸಿದ್ರಿ, ಒಳ್ಳೆ ಕೆಲಸ ಮಾಡಿರಿ. ಅವ್ರ ಮಂತ್ರಿಗೌಡರು ಒಳ್ಳೆ ಕೆಲಸ ಮಾಡಿ ಮೊದಲನೇ ಸರಿ ವಿಜಯೋತ್ಸವ ಮಾಡ್ಕೊಂಡಿದ್ದಾರೆ ಅವರು. ಅದರಿಂದ ಮುಂದಿನ ದಿನ ಎಲ್ಲರಿಗೂ ಒಳ್ಳೆಯದಾಯ್ತದೆ. ಸುಮ್ಮನೆ ಯೋಚನೆ ಮಾಡಬೇಡಿ. ನಮಸ್ಕಾರ. ನಮ್ಮ ರೇವಣ್ಣ ಸಾಹೇಬರು ಮಾತಾಡ್ಬಿಟ್ರು. ಇನ್ನು ನಮ್ಮ ದೇವೇಗೌಡರು ಕೂಡ ಮಾಜಿ ಪ್ರಧಾನಿಗಳು ಬಂದು ಒಂದು ಶುಭಾಶಯ ಕೋರ್ತಾ ಇದ್ದಾರೆ. ಈ ದೇವೇಗೌಡ ಇನ್ನು ಬದುಕಿದ್ದಾನೆ. ಈ ದೇವೇಗೌಡ ನಮ್ಮ ಒಂದು ಪಕ್ಷವನ್ನು ಯಾರೂ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏನು ತಿಳಿಯೋಣ? ಯಾರೇ ಇದು ನಾನ್ ಸೆನ್ಸ್, ಗೆಟ್ ಲಾಸ್ಟ್ ಇಡಿಯಟ್, ರಬ್ಬಿಶ್ ಯು ಟಾಕಿಂಗ್. ಯಾರೇ ಇದು? ಇವತ್ತು ಮಂಜು ಅವರ ಹುಟ್ಟುಹಬ್ಬ, ಬಹಳ ಸಂತೋಷದಿಂದ ಬಂದಿದ್ದೀನಿ ರೀ. ಅದರಿಂದ ಈ ಭಾಗದಲ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ, ಅದು ಯಾವುದೇ ಪಕ್ಷಕ್ಕೆ ಹೋದರೂ ಮಂಜು ಅವರಿಗೆ ಗೆಲುವು ಸದಸಿದ್ದ. ಅದರಿಂದ ಭಾಳ ಸಂತೋಷ. ಇಲ್ಲಿ ಪಕ್ಷ ನೋಡ್ತಾ ಇಲ್ಲ, ಒಳ್ಳೊಳ್ಳೆ ಕೆಲಸ ಮಾಡಿರ್ತಕ್ಕಂಥ ಮಂಜು ಅವ್ರನ್ನ ನೋಡಿ ಜನ ಗೆಲ್ಲಿಸಿದ್ದಾರೆ. ಭಾಳ ಸಂತೋಷ. ಕೊನೆಯದ ಒಂದು ಮಾತು ಹೇಳ್ತೀನಿ, ಆಡಿಸಿ ನೋಡು, ಬೀಳಿಸಿ ನೋಡು, 93 ವರ್ಷ ವಯಸ್ಸು ಉರುಳಿ ಹೋಗದು. ಎಲ್ಲರಿಗೂ ನಮಸ್ಕಾರ. ಇದೇ ಹುಟ್ಟಿದಬ್ಬಕ್ಕೆ ಇವಾಗ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್, ಕಂಜಾಗೇಶ್ವರದಾರ್, ಕಂಜಾಜಲೇಶ. ಪಾಪ ಲಾಟ್ ಏನು ಸರ್ ಮಂಜು ಸರ್, ಇದು ಏನು ಮಾಡಿದ್ದೀರಿ ಸರ್ ಇಂಥ ಕಾರ್ಯಕ್ರಮ? ಹ್ಯಾಟ್ಸ್ ಆಫ್ ಸರ್, ನಾನು ನೋಡೇ ಇಲ್ಲ ಇಷ್ಟೊಂದು. ಅದಕ್ಕೆ ಹೇಳೋದು, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂ ಸಿತಾ ಹಮಾರ. ದೇಶ ಕಟ್ಟಿರೋದು ಯಾರು? ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ದೇಶ ಕಟ್ಟಿರೋದು. ಕುವೆಂಪು ಅವರು ಬರ್ದಿಲ್ವಾ? ಏನಂತ ಬರೆದಿದ್ದಾರೆ? ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಕಾಯಕ ವೈನಿಕರ ರಾಮ. ಜೈ ಭಾರತ ಜನರ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಕರ್ನಾಟಕ, ಕನ್ನಡ ದಿನ ಚಪ್ಪಾಳೆ ತಟ್ಟಬೇಕು ಜೋರಾಗಿ. ಇಷ್ಟು ಹೇಳ್ತಾ ಇದ್ರು. ಅವ್ರ ಫೋಟೋ ತೆಗಿತಿದ್ದಲ್ಲ, ಹೊಯ್ಸಳ ಮಂಜುದು, ಹೊಯ್ಸಳ ಅವ್ರ ಫೋಟೋ ತೆಗಿತಿದ್ದಲ್ಲ. ದೇವರೊಳ್ಳೆ ಮಾತಾಡ ನಿಂಗೆ. ನಾನಿಲ್ಲ ಅಲ್ಲಿ ಕಚ್ಕೊಂಡು ಹಿಂಗೆ ಅಂತ ಇದ್ದೀನಿ, ಒಂದು ಫೋಟೋ ಇಲ್ಲ. ಆ ಕಡೆ ತಿರ್ಸ್ಕೊಂಡಿದ್ದಾನೆ. ದೇವರೊಳ್ಳೆ ಮಾತಾಡ ನಿಂಗೆ. ನಿನ್ನ ಜನ್ಮಕ್ಕೆ ಹೋಗು ಅಂತ ಹೇಳೋಕ್ಕಾಗಲ್ಲ. ಸುಮ್ಮನೆ ಕಾಮಿಡಿ ಮಾಡಿದ್ದು. ಚಪ್ಪಾಳೆ ತಟ್ಟಬೇಕು, ಚಟ್ಪಟ ಚಟ್ಪಟ. ಇದು ಮಂಜಣ್ಣ ಬರ್ತೆ.
ಆಚಾಫ್ ಆಚಾಫ್. ನೋಡಿ ಇದಾಗೋಯ್ತು. ಈಗ ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರು ಬಂದಿದ್ರೆ ಹೇಳ್ರಪ್ಪ ಹೇಳ್ರ. ಇಲ್ಲ ದುಡ್ಡೆಲ್ಲ ಸಂಪಾದನೆ ಮಾಡ್ಬೋದು, ಆದರೆ ಜನ ಸಂಪಾದನೆ ಮಾಡೋದು ಬಹಳ ಕಷ್ಟ. ಅಂಥದ್ರಲ್ಲಿ ಇಷ್ಟು ಜನ ಸಂಪಾದನೆ ಮಾಡಿದ್ದಾರೆ ಮಂಜು ಅವರು. ಯಾವತ್ತು ಅವರೊಂಥರ ಸಿಂಹ ಇದ್ದಂಗೆ, ಹೌದಾ? ಅದಕ್ಕೆ ಇಂಥ ಜನ ಸಂಪಾದನೆ ಮಾಡಿ ನಾವೇನೇ ಯಾವನ ಸೈಡಲ್ಲಿ ಮಾತಾಡೋನು, ಅವನು ಹೇಳ್ತಾನ ಅವನು ಅಣ್ಣ ಪಾರ್ಟಿಗೆ ಬನ್ನಿ ಅಂತ. ನೋ ಪಾರ್ಟಿ, ಓನ್ಲಿ ಟೀ ಪಾರ್ಟಿ, ನೋ 90 ಪಾರ್ಟಿ. ಕುಡ್ದು ಲಿವರ್ ಔಟು, ಆಮೇಲೆ ಎಂಟ್ರು ಮನೇಲಿರೋದೇ ಡೌಟು. ಹುಷಾರ್. ಎಲ್ಲರಿಗೂ ನಮಸ್ಕಾರ. ಹಾ, ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ಕರ್ನಾಟಕ ರತ್ನ ವಿಷ್ಣುದಾದ. ಓಯ್, ನೀನು ಮಂತ್ರಿ ಆದ್ರೆ ನಾನು ರಾಜ. ರಾಜ, ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಇದು ನನ್ನ ಸಿನಿಮಾ ಡೈಲಾಗ್. ಒಂದು ಹಾಡಿತ್ತು, ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನಮ್ಮ ಮಾನ ಮುಚ್ಚೋಕೆ, ಅಂಗೈಯಗಲ್ಲ ಜಾಗ ಸಾಕು ಹಾಯಾಗಿರೋಕೆ, ಅರ್ಕಲ್ಗೂಡ್ನಲ್ಲಿ ಹಾಯಾಗಿರೋಕೆ. ಆದ್ರೆ ಅಂಗೈಯಗಲ ಜಾಗ ಈ ನಿಮ್ಮ ವಿಷ್ಣುವರ್ಧನ್ಗೆ ಬೆಂಗಳೂರಿನಲ್ಲಿ ಸ್ಮಾರಕ ಮಾಡೋದಕ್ಕೆ ಕೊಟ್ರಾ? ಇಲ್ಲ ಇಲ್ಲ. ಅವನ್ ತಪ್ಪು ಮಾಡ್ದ, ಇವನ್ ತಪ್ಪು ಮಾಡ್ದ, ನಾನೇನಯ್ಯ ತಪ್ಪು ಮಾಡ್ದೆ? ನಾನೇನ್ ತಪ್ಪು ಮಾಡ್ದೆ? ಆದ್ರೆ ಒಂದು ವಿಷಯ ಮಾತ್ರ ತಿಳ್ಕೊಳ್ಳಿ, ಸತ್ತಂತ ವ್ಯಕ್ತಿಗಳಿಗೆ ಮಾತ್ರ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಡ್ತಾರೆ. ಈ ನಿಮ್ಮ ವಿಷ್ಣುದಾದ ಇನ್ನೂ ಬದುಕಿದ್ದಾರೆ, ಅದಕ್ಕೆ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಡ್ತಾ ಇಲ್ಲ. ಏನಂತೀರಾ? ಹೌಲಾ ಹೌಲಾ. ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರಣ್ಣ ಅವರ ಒಂದು ಧ್ವನಿ ಕೇಳದೆ ನಿಮಗೀಗ, ದೂರದಲ್ಲಿ ಯಾರೋ ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಹಲೋ ನಮಸ್ಕಾರ. ಯಾಕಂದ್ರೆ ಇವತ್ತು ಮಂಜಣ್ಣ ಅವರ ಹುಟ್ಟುಹಬ್ಬ, ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಈ ಶಂಕರ್ನಾಗ್ ಬಂದಾಗ ಎಲ್ಲರೂ ಕೇಳ್ತಾರೆ, ಶಂಕರ್ನಾಗ್ ಅವರೇ ನೀವಿದ್ದರೆ ಕನ್ನಡ ಚಿತ್ರರಂಗ ಇನ್ನೂ ಟಾಪಲ್ಲಿ ಇರ್ತಾ ಇತ್ತು ಅಂತ. ಇವತ್ತಿಗೂ ನಮ್ಮ ಕನ್ನಡ ಚಿತ್ರರಂಗ ಟಾಪಲ್ಲಿದೆ. ಯಾಕಂದ್ರೆ ಕಾಟೇರ ಅಂತ ಸಿನಿಮಾ ಬಂದಿಲ್ವಾ, ಕಾಂತಾರ ಅಂತ ಸಿನಿಮಾ ಬಂದಿಲ್ವಾ, KGF ಅಂತ ಸಿನಿಮಾ ಬಂದಿಲ್ವಾ, ರಾಜ್ಕುಮಾರ್ ಅಂತ ಸಿನಿಮಾ ಬಂದಿಲ್ವಾ, ಹೊಸಬ್ರೆ ಮಾಡಿರೋಂಥ ಸೂಫ್ರಮ್ಸು 100 ಕೋಟಿ ಮಾಡಿಲ್ವಾ? ಕನ್ನಡ ಚಿತ್ರರಂಗ ಟಾಪಲ್ಲಿದೆ. ಯಾವುದೇ ಕಾರಣಕ್ಕೂ ನಮ್ಮ ಕನ್ನಡನ ಮರಿಬೇಡಿ ಅಂತ ಹೇಳ್ತಾ, ಶಂಕರ್ನಾಗ್ ಅವರೇ ನಿಮ್ಮ ಸ್ಮಾರಕ ಎಲ್ಲಿದೆ ಅಂತ ಎಲ್ಲರೂ ಕೇಳ್ತಾರೆ ಬೆಂಗಳೂರಿನಲ್ಲಿ. ನನ್ನ ಸ್ಮಾರಕ ಹುಡುಕಬೇಡಿ. ಯಾಕಂದ್ರೆ ನೀವು ಯಾವುದಾದ್ರೂ ಒಂದು ಆಟೋ ಹತ್ತಬೇಕಾದ್ರೆ ಹಿಂದೆನೋ ಮುಂದೆನೋ ನನಗೋಸ್ಕರ ಒಂದು ಜಾಗ ಕೊಟ್ಟಿದ್ದಾರಲ್ಲ, ಒಂದು ಫೋಟೋ ಹಾಕಿದಾರಲ್ಲ, ಅದೇ ನನ್ನ ದೊಡ್ಡ ಸ್ಮಾರಕ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೀರಿ. ಎಲ್ಲರೂ ನಮಸ್ಕಾರ. ದಟ್ ಐಸ್ ಸಾಂಗ್ಲಿಗ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದರೆ ಕನ್ನಡ ನಾಡಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು. ಅಭಿಮಾನಿ ದೇವರುಗಳೇ ಅಂತ ನಿಮ್ಮನ್ನ ಹೇಳದೆ, ಆದರೆ ಈ ಅಭಿಮಾನಿ ದೇವರುಗಳು ನಮ್ಮ ಮಗ ಪುನೀತ್ ರಾಜ್ಕುಮಾರ್ ಅಪ್ಪನ ನೀವುಗಳ ದೇವರು ಅಂತ ಹೇಳಿದ್ರಲ್ಲ. ಇಲ್ಲ, ನಾವ್ಯಾರೂ ದೇವರಲ್ಲ, ನಾವೆಲ್ಲ ನಟರು ಅಷ್ಟೇ. ನಿಮ್ಮನ್ನ ರಂಜನೆ ಮಾಡಿದ್ದೀವಿ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆ ನಮ್ಮ ಕನ್ನಡ ಚಿತ್ರರಂಗದ ಮೇಲಿರಲಿ. ಅಭಿಮಾನಿ ದೇವರುಗಳೇ ಶರಣಾರ್ಥಿ. ಹಾಗೇನೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಒಂದು ಧ್ವನಿ. ಆಕ್ಚುಲಿ ಒಂದೊಂದು ಮಾತು ಹೇಳ್ತಾ ಇದ್ದೀನಮ್ಮ, ಒಂದೊಂದು ನಿಮಿಷ ಕೇಳಿಸ್ಕೊಂಚಿನ. ಏನಪ್ಪ ಅಂತಂದ್ರೆ ನನ್ನ ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತಣ್ಣ, ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಿಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ತೂಗುದೀಪ ಬ್ರ್ಯಾಂಡ್ ಬರೇಸ್ ಐರಾವತ ಬರ್ತಾ ಇದೆ. ತಾಕತ್ತಿದ್ರೆ ಕಟ್ಟಾಕ ನೋಡೋಣ. ಅನ್ನನ ದ್ಯಾವ್ರು ಅಂತ ಕರಿತೀವಿ. ಆ ದ್ಯಾವ್ರನ್ನ ಸೃಷ್ಟಿ ಮಾಡೋನು ರೈತ. ಅಂತ ರೈತರನ್ನ ನಾವು ಯಾವತ್ತು ಉಳಿಸ್ಕೋಬೇಕಣ್ಣ. ಮತ್ತೊಂದು ಸಿನಿಮಾ ಡೈಲಾಗ್, ಹೆಣ್ಮಕ್ಳಂತ ಅರ್ಶನ ಕುಂಕುಮನೆ ಬಾಟ ಮಾಡಿಟ್ಕೊಂಡಿದೀವಣ್ಣ. ಅಂಥದ್ರಲ್ಲಿ ಬಾಟ ಮುಟ್ತಾರೆ ಬಿಡಲ್ಲ. ಹೆಣ್ಮಕ್ಳು ತಂಟೆಗೆ ಬಂದ್ರೆ ಮೊಲ್ಲಾಜಿಲ್ದೇನೋ ಗುಡಿತೀವಿ. ಹಲೋ ನಮಸ್ಕಾರ. ಥ್ಯಾಂಕ್ ಯು ಚಿನ್ನ. ಹಾಗೆ
ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಗುಮುಖದ ಸರದಾರ ಅಪ್ಪು ಸರ್ ಅವರ ಒಂದು ಡೈಲಾಗ್. ಆ್ಯಕ್ಚುಲಿ ಏನಪ್ಪ ಅಂದರೆ ಯಾವತ್ತು ತಿಳ್ಕೊಳ್ಳಿ, ಯಾವತ್ತು ಒಂದು ವಿಷಯ ಹೇಳ್ತಾ ಇದ್ದೀನಿ. ನನ್ನ ಸಿನಿಮಾದಲ್ಲಿ ಇದ್ದಂಥ ಡೈಲಾಗು, ಹೇ ಡವರಾಜ, ಪ್ರತಿಯೊಬ್ಬನ ಜೀವನದಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಇರಲಿ ಹಚ್ಚೋರು ನಾವಾಗಿರ್ಬೇಕಷ್ಟೇನೆ. ಇರೋದೊಂದು ಜೀವನ, ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಹಿಂದೆ ಏನಾಗುತ್ತೆ ತಿಳಿದಿಲ್ಲ. ಎಲ್ಲಿ ಬದುಕ್ತೀವಿ ಎಲ್ಲ ಬರೆದಿದ್ದಾನೆ ಎಲ್ಲ ದೇವರು. ನಮ್ಮ ಕೈಯಲ್ಲಿ ಏನೂ ಇಲ್ಲ. ಆರನ ಜೈಕಾರನ ಯಾವತ್ತು ನಾವು ಕೇಳಾಕ್ಸ್ಕೋಬಾರ್ದು. ಅಭಿಮಾನಿಗಳು ಬೆಳೆಸಿದ್ರೆ ಬೆಳವಣಿಗೆ, ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ. ಅಭಿಮಾನಿಗಳೇ ನಮ್ಮನೆ ದೇವರು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಮ ಮುಂದೆ ಅಲ್ಲ, ಎಲ್ಲ ಸೆಲೆಬ್ರಿಟೀಸ್ ಎಲ್ಲರೂ ಕರ್ಕೊಂಡ್ಬರ್ತಾ ಇದ್ದೀರಾ. ಮಂಜು ಸರ್ ಅವರ ಹುಟ್ಟಿದ ಹಬ್ಬಕ್ಕೆ ಬೇರೆ ಬೇರೆ ರಾಜಕಾರಣಿಗಳನ್ನ ಕರ್ಕೊಂಡ್ಬಂದ್ರಿ. ಇಬ್ಬರನ್ನ ಮಿಸ್ ಮಾಡಿದ್ರಿ ಅಂತ ಹೇಳಿ. ಯಾರು? BS ಯಡಿಯೂರಪ್ಪ ಅವರು, ಅದೇ ರೀತಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅವ್ರನ್ನ ಮುಗಿಸ್ಬಿಟ್ರೆ ಆಯಿತು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಬಂದರು, ಅವ್ರಿಗೆ ಎರಡು ಮಾತು ಹೇಳ್ತಾ ಇದ್ದಾರೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ದಾರೆ, ಬಂದು ಮಾತಾಡಿ. ಆ್ಯಕ್ಚುಲಿ ನಾವೇನು ಮಾತಾಡೋಂಗಿಲ್ಲ ರೀ. ಯಾಕಂದ್ರೆ ನಾವು ಮಾತಾಡ ಬರೀ ಮಾತೇ ಮುಚ್ಚೋಗೈತೆ ನೋಡ್ರಿ. ನಾವು ಹೋರಾಟಕ್ಕೆ ಮಾತಾಡೇವಿ, ಕೆಲ್ಸಕ್ಕೆ ಮಾತಾಡೀವಿ, ದೀನದಲ್ಲಿ ಬರೋ ಹೋರಾಟ ಮಾಡೋಕ್ಕೆ ಮಾತಾಡತ್ತೀವಿ. ಅದರಿಂದ ಇವತ್ತೇನೊಂದು ನಮ್ಮ ಮಂಜು ಅವರ ಒಂದು ಹುಟ್ಟುಹಬ್ಬ ಐತಿ, ಭಾಳ ಚಲೋ ಮಾಡಿ ನಮ್ಮ ಅಂತರ್ಗೌಡ್ರು ನೀವು ಬರಲೇಬೇಕು ನಮ್ಮ ಅಧ್ಯಕ್ಷರಾಗಿ ಅಂತ ಹೇಳಿದ್ರು. ಆದ್ರೆ ನಾನು ಹೇಳೋದೇನಪ್ಪ ಅಂದ್ರೆ, ಮೊದಲು ಮನುಷ್ಯತ್ವ, ನಾವು ಮನವರು, ನಮ್ಮ ಸಂಬಂಧ ಚೆಂದಾಗಿರ್ಬೇಕು. ಪಕ್ಷ ಬೇರೆ, ಆದರೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹೌದಲ್ಲ, ಇವತ್ತು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರು, ಅವರ ಒಂದು ಧ್ವನಿ, ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಅರ್ಕುಲ್ಗೂಡು ನಮ್ಮದು, ಮಂಜಣ್ಣ ನಮ್ಮವರು, ನೀವೆಲ್ಲ ನಮ್ಮವರು. ಒಡಿರಿ ಒಂದು ಚಪ್ಪಾಳೆ ಜೋರಾಗಿ. ಇನ್ನೂ ಜೋರಾಗಿ ಬರಲೇಬೇಕು. ಶಿವು, ತಮಟೆ ಶಿವು ಎಲ್ಲೋದ ನೋಡಿ. ತಮಟೆ ಶಿವು ನಾನು ಬರಬೇಕಾದ್ರೆ ತಮಟೆ ಹಾಕ್ಲೇಬೇಕು. ಆದರೆ ಎಲ್ಲೋ ಬೀಡಿ ಸೇದಕ್ಕೆ ಹೋಗೋದೇನ ಇರಲಿ. ನಾನು ಹೇಳೋದು, ಕರ್ನಾಟಕದಲ್ಲಿ ಕನ್ನಡ ಉಳಿಸಿ ಬೆಳೆಸಿ, ಕನ್ನಡವನ್ನು ಉಳಿಸಿ. ಕರ್ನಾಟಕದಲ್ಲಿ ಕನ್ನಡಕ್ಕೇನಾದರೂ ಅನ್ಯಾಯ ಆದರೆ ನಾನು ಸುಮ್ಮನೆ ಇರೋದಿಲ್ಲ. ಕರ್ನಾಟಕವೇ ಬಂದ್, ಕರೆಂಟ್ ಬಂದ್, ನೀರು ಬಂದ್, ಆಟೋ ಬಂದ್, ಲಾರಿ ಬಂದ್, ಬೆಳಿಗ್ಗೆ ಎದ್ರೆ 2 ಬಂದ್. ಅಣ್ಣ ಬೆಳಿಗ್ಗೆ ಎದ್ದು 2 ಬಂದಂದ್ರಲ್ಲ, ಏನು ಹುಡುಗಾಟ ಆಡ್ತೀರಿ? ಬೆಳಿಗ್ಗೆ ಎದ್ದು 2 ಬಂದ್ ಅಂತಂದ್ರೆ ಹಾಲ್ ಬಂದ್, ಪೇಪರ್ ಬಂದ್ ಅಷ್ಟೇ. ಹಾಗೆ ನಮ್ಮ BS ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು, ಬಂಧುಗಳೆಲ್ಲ ನಮಸ್ಕಾರ ಸ್ವಾಮಿ. ಇವತ್ತು ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವ್ರಿಗೆ ಕೈ ಇಳಿಸೋದಿಲ್ಲ. ನಾನು ಮೊದಲನೇ ಸರಿ 2ನೇ ಸರಿ ಮುಖ್ಯಮಂತ್ರಿ ಆದಾಗ ಈ ಥರ ಮಾಡ್ತಾ ಇದ್ದೆ. 4 ಬಾರಿ ಮುಖ್ಯಮಂತ್ರಿ ಆಗಿದ್ದೆ ಸ್ವಾಮಿ. ಆದ್ದರಿಂದ ನಾನು ಯಾವಾಗಲೂ ಈಗೀಗ ಮಾಡ್ತಾ ಇದ್ದೆ. ಬರೀ 10 ತಿಂಗಳು 20 ತಿಂಗಳು ಕೊಟ್ಟು ಕೆಳಗೆ ಇಳಿಸ್ಬಿಟ್ರು ನಮ್ಮನ್ನು. ನಮಗೇನು ವಯಸ್ಸಾಗಿತ್ತು ಸ್ವಾಮಿ? ಈಗಲೂ 20 ವರ್ಷದ ಯುವಕ ಥರ ಕೆಲಸ ಮಾಡ್ತಾನೆ, ಅವಕಾಶ ಕೊಡಬೇಕಷ್ಟೇ. ಭಾಳ ಸಂತೋಷ ಆಯಿತು. ಮಂಜು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾರೆ. ಯಾರು ಯೌದಾವಲಿ? ಬಾಯಿ ಮುಚ್ಕೊಂಡು ಕೂತ್ಕೊಳ್ರಿ. ನೋಡಿ, ಯೌದಾವಲಿ ಅಂತ, ನಾನು ಯೌದಾವಲಿ ಅಲ್ಲ ಸ್ವಾಮಿ, ರಾಜಾವಲಿ. ರಾಜಾವಲಿ ಎಲ್ಲ ನಮಸ್ಕಾರ. ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ. ಹಾಗೆ ನಮ್ಮ ಮತ್ತೊಬ್ಬ ನಟರು, ನಮ್ಮ ಕಿಚ್ಚ ಸುದೀಪ್ ಅವರು, ನಮ್ಮ ಬಾಸ್ ಕಿಚ್ಚ ಸುದೀಪ್ ಅವರು. ಬಿಗ್ ಬಾಸ್ ಸೀಸನ್ 12 ಗಿಲ್ಲಿ ನಟ ಬಂದಿದ್ದಾರೆ. ಗಿಲ್ಲಿ ಅವರೇ, ನೀವು ಯಾವುದೋ ಮೊನ್ನೆ ಒಂದು ಹಾಡು ಹೇಳ್ತಾ ಇದ್ರಿ, ದೊಡ್ಡಮ್ಮ ಚಿಕ್ಕಮ್ಮ ಅಂತ. ಅದನ್ನು ಹೇಳ್ಬಿಡಿ ಅಣ್ಣ. ದೊಡ್ಡಮ್ಮ ಚಿಕ್ಕಮ್ಮನ ಸಂಗ ಹೇಳ್ಬಿಡ್ತೀನಿ. ದೊಡ್ಡವ ದ್ವಾಸೆ ಕೊಡು, ಚಿಕ್ಕಮ್ಮ ಚಟ್ನಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರು ಮಾಡಕ್ಕೆ ಸೊಪ್ಪು. ಇವ್ರು ಯಾರು ಮಾಡಿ ತಪ್ಪಲ್ಲ. ಏನು ಹೇಳ್ತೀಯ ಅಣ್ಣ? ಅಲ್ಲ, ಯಾರೋ ಮೊನ್ನೆ ನಾಯಿ ಹೊಡೆಯೋದು ಬೇಕು ಒಂದು ಕೋಲು, ಬೆಳಿಗ್ಗೆ ಕುಡಿಯೋದು ಎಮ್ಮೆ ಹಾಲು, ದವಡೆ ಹಲ್ಲು, ತಲೆಯಲ್ಲಿಲ್ಲ ಒಂದೇ ಒಂದು ಕೂದಲು ಅಂತ ಹೇಳಿದ್ರು. ಥ್ಯಾಂಕ್ ಯು ವೆರಿ ಮಚ್. ಹೋಗಿದ್ದು ಬನ್ನಿ, ಧನ್ಯವಾದಗಳು. ಹಾಗೆ ನಮ್ಮ ವರ್ತೂರು ಸಂತೋಷ್ ಅವರಿದ್ದಾರೆ, ಬನ್ನಿ, ನೀವೇನು ಹೇಳ್ತೀರಾ? ಅಣ್ಣ, ನಾನು ನಮ್ಮ ಅಪ್ಪನ ಕೈ ಹುಟ್ಟಿರೋದಣ್ಣ.
ನಮ್ಮ ಅಪ್ಪನ ಕೊಟ್ಟಿರೋದಕ್ಕೆ ನಮ್ಮ ಅಪ್ಪನ ದೊಡ್ಡಲ್ಲಿ ಶೋಕಿ ಮಾಡ್ತೀನಿ. ಏನ್ರಣ್ಣ ಏನ್ರಕ್ಕ, ಹಳ್ಳಿ ಮಕ್ಕಳು ರೈತರ ಮಕ್ಳಿಗೆ ಹೆಣ್ಣು ಕೊಟ್ರಕ್ಕ, ಒಂದು ವರ್ಷದಲ್ಲಿ ಒಂದು ಮೊಮ್ಮಕ್ಕಳು ಕೊಡ್ತಾವೆ ನಿಮಗೆ. ಬರೀ ಸಾಫ್ಟ್ವೇರ್ ಅಂತ ಹೋಗಿ ಮಕ್ಕಳೆಲ್ಲ ಫ್ರಿಡ್ಜ್ಗೆ ಹೋಯ್ತಾವ್ರಿ ಕೆಲವರು. ಏನ್ರಕ್ಕ, ಈ ನನ್ನ ಮಕ್ಕಳದು ಒಂದೊಂದಲ್ಲ ನಾನು ಎಷ್ಟು ಹೊಟ್ಟೆ ಉರಿಸ್ತವ್ರ ಭಗವಂತನಿಗೆ ಹತ್ಕೋಬೇಕು. ಏನ್ರಪ್ಪ, ಒಳ್ಳೆ ಕೆಲಸ ಮಾಡ್ರಣ್ಣ, ಬರ್ತೀರಣ್ಣ. ಹಾಗೆ ನಮ್ಮ ರಾಕಿ ಬಾಯ್, ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಡೈಲಾಗ್. ಹೇ ಪಠಾಣ್, 10 ಜನಕ್ಕೆ ಹೊಡೆದು ಡಾನ್ ಆದವನಲ್ಲ ನಾನು ಹೊಡೆದ 10 ಜನನು ಡಾನೆ ಅಂತ ಮಾಸ್. ಯಾಕಂದ್ರೆ ಅರ್ಕುಲ್ಗುಡು ನಮ್ದೇ, ಆಸ್ತಾನು ನಮ್ದೇ. ಏನಂತೀರ ಅಂತ ಮಾಸ್? ಥ್ಯಾಂಕ್ ಯು. ಹಾಗೆ ನಮ್ಮ ಸಾಧು ಮಹಾರಾಜ್, ಸಾಧು ಕೋಕಿಲ್ ಅವರು. ಲೇ ಅಪ್ಪ ಸಮೀರ ಬೆಳೆವಾಯಿ ಅವರೇ, ಏನು ನಾಚ್ಕೊತಾ ಇದ್ದೀರಾ? ಅಲ್ಲ, ನಾನೇನಾದ್ರೂ ನಿಮಗೆ ಪ್ರಪೋಸ್ ಮಾಡಿದ್ನಾ? ಇಲ್ಲ ಇಲ್ಲ, ಮತ್ತೆ ಯಾಕೆ ನಾಚ್ಕೊಂತೀರಾ? ಮಾಡಿದ್ರಿ ಅಂತ ಭಯ. ಲೇ, ಒಂದು ಫೋಟೋ ತೆಗಿಯಮ್ಮ. ನಮ್ಮ ಗುರು ಕಿರಣ್ ಅವರು ಬಂದು ನಿಮ್ಮನ್ನ ಕುಣಿಸ್ತಾರೆ. ಎಲ್ಲಿದ್ದಾರೆ? ಯಾಕಂದರೆ ಅವರು ನಾನು ಸೇಮ್ ಟು ಸೇಮ್ ಇದ್ದೀವಿ. ಹೆಂಗೆ ಅಂತೀರಾ? ಕೂದಲು ಗುಂಗುರು ಬಿಟ್ಟು ಇನ್ನು ಅಷ್ಟೇ. ಅವರು ಒಳ್ಳೆ ಸ್ಮಾರ್ಟ್ ಫಿಗರು, ನಮ್ಮದು ಹೆಂಗೆಂಗೋ ಫಿಗರು. ಏನಂತೀರಾ? ಅಲ್ಲೇ ಜಿಪ್ ಹಾಕೊಳ್ಳೋ ಶರ್ಟ್ದು ನೋಡಿ, ಅವನು ಏನೇನೋ ಹೇಳ್ತಾ ಇದ್ದಾನೆ. ಬರ್ತೀನಿರಪ್ಪ, ಬಾಯ್. ನಮ್ಮ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರ ಕಾಂಬಿನೇಷನ್ ನಿಮ್ಗೆ ಗೊತ್ತು. ಗುರುಕಿರಣ್ ಸರ್ ಮತ್ತು ನಮ್ಮ ಉಪೇಂದ್ರ ಸರ್ ಕಾಂಬಿನೇಷನ್ಲಿ ಬಂತು, ಎಲ್ಲೆಲ್ಗೋ ಹೊಟ್ಟೋಯ್ತು ಅದು ಸಿನಿಮಾ. ಇಡೀ ಭಾರತೀಯ ಚಿತ್ರರಂಗನೇ ತಿರುಗಿ ನೋಡೋಂಗಾಯ್ತು. ಆದ್ದರಿಂದ ಈಗ ರಿಯಲ್ ಸ್ಟಾರ್ ಸೂಪರ್ ಸ್ಟಾರ್ ಉಪೇಂದ್ರ ಅವರ ಒಂದು ಧ್ವನಿ. ನಿಜವಲ್ಲೂ ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಾವ್ದು ತಿಳ್ಕೊಳ್ಳಿ, ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ದೇಕಾಯಿ ಅಂತ ಪ್ರೂವ್ ಆಗೋಯ್. ಚಾಂದಿನಿ, ಇಷ್ಟೇ ಲವ್ ಮಾಡ್ತೀಯ ನನ್ನ? ಇವೆಲ್ಲ ಸಿನಿಮಾ ಡೈಲಾಗು. ಅದು ನಿಜವಾದ ಪ್ರೀತಿ ಪ್ರೇಮ ಅಂದರೆ ಮಂಜಣ್ಣ ಅವರ ಹುಟ್ಟುಹಬ್ಬ ಅಂತ ನೀವೆಲ್ಲ ಬಂದಿದ್ದೀರಲ್ಲ, ರಾತ್ರಿ 2 ಗಂಟೆ ಆದ್ರೆ ಕೂತ್ಕೊಂಡು ಕಾರ್ಯಕ್ರಮ ನೋಡ್ತಿರಲ್ಲ, ಇದು ನಿಜವಾದ ಲವ್ ಪ್ರೀತಿ. ಓಕೆನಾ? ಐ ಲೈಕ್ ಹಿಟ್ ಕಾಂತ, ಲೈಕ್ ಹಿಟ್. ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಎಲ್ಲ ನಮ್ಮ ಈ ಜನತೆನ ಕಾಂತ. ರಕ್ತ ಕಣ್ಣೀರು ಸಿನಿಮಾದಲ್ಲಿ ಹೇಳಿದ್ದೆ, ಇಷ್ಟು ಬ್ಯಾನ್ ಕಟ್ಕೊಂಡು ಕಡೆವರೆಗೆ ಇಟ್ಕೊಂಡು ಅಲ್ಲಿರೋವರೆಗೆ ಅಂತ. ದುಡ್ಡಿರ್ಬೇಕಾದ್ರೆ ದೊರೆ ಅಂತಾರೆ, ಬಾಯಲ್ಲಿ ನೊರೆ ಬರಬೇಕಾದ್ರೆ ಯಾರು ಹತ್ರ ಬರಲ್ಲ. ಕಾಂತ ಐ ಲೈಕ್ ಇಟ್. ಥ್ಯಾಂಕ್ ಯು. ಧನ್ಯವಾದಗಳು. ಯಾಕಂದ್ರೆ ಇನ್ನೂ ಕಾರ್ಯಕ್ರಮಗಳಿರೋದ್ರಿಂದ ನಾನೊಬ್ಬನೇ ಮಾತಾಡೋಕ್ಕಾಗಲ್ಲ. ಆದ್ರೆ ಅದಕ್ಕೂ ಮೊದಲು ನೀವು ಈಗಷ್ಟೇ ಹೇಳಿದ್ರಿ, ಹೂವಿನ ಬಾಣದಂತಿ ಯಾರಿಗೂ ಕಾಣದಂತೆ, ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ. ನನಗೆ ಫಸ್ಟ್ ಪ್ರೈಸು, ಶಿವಾನಿಗೆ ಸೆಕೆಂಡ್ ಪ್ರೈಸು, ಆದ್ರೂ ಇದು ಆಮೇಲೆ ನಮ್ಮ ಕಾಶಿಮ್ಗೆ 3rd ಪ್ರೈಸ್. ದೊಡ್ಡಣ್ಣ ಅವ್ರು ಬೇಕಂತೆ. ದೊಡ್ಡಣ್ಣವ್ರು ಬೇಕು, ಇನ್ನೊಬ್ರು ಬೇಕು. ಯಾರು ಅಂದ್ರೆ ಸಂಗೀತ ರಸ ಸಂಜೆಯಲ್ಲಿ ನಮ್ಮ ಜೊತೆಗೆ ಒರಿಜಿನಲ್ ಗುರುಕಿರಣ್ ಸರ್ ಇದ್ದಾರೆ. ಅವರನ್ನೊಂದು ವೇಳೆ ಇಮಿಟೇಟ್ ಮಾಡೋದಿದ್ರೆ ವಿಲ್ ಬಿ ವೆರಿ ವೆರಿ ಹ್ಯಾಪಿ. ಗುರೂಜಿ ಅವ್ರದ್ದು ಧ್ವನಿ ಅವ್ರದ್ದು ಎಲ್ಲ ಮಾಡಿದಂತೆ. ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅವರೆಲ್ಲ ಅವ್ರ ಇಮಿಟೇಷನ್ ಮಾಡಿದ್ದಾರೆ. ಸೀದಾ ಏನಿಲ್ಲ, ಬನ್ನಿ ಹೇಳ್ಕೊಡ್ತೀನಿ. ಗುರುಕಿರಣ್ ಸರ್ ಸ್ಟೈಲು. ಕಾಲು ಹಿಂಗೆ ಇನ್ಕೋಬೇಕು, ಸ್ವಲ್ಪ ಕೈ ಹಿಂಗೆ ಮಾಡಿ, ಈಗ ಮಾಡಿ, ಮಾಡಿದ್ರ 2000 ಅಲ್ಟ್ರಾ ಮಾಡ್ರನ್ ಹಂಗಿಡ್ಬೇಕು. ಆ ತಲೆ ಒಂದ್ಸರಿ ಹಿಂಗೆ ಅಂತಾರೆ ಗುರುಜಿ. ಆದ್ರೆ ನಾನು ಹೇಳೋದು, ನಾವೇನಾದ್ರೂ ಗುರುಜಿ ವೇಷ ಹಾಕೊಂಬಂದ್ರೆ ಒಂದು ಸ್ವಲ್ಪ ಒಂದು ಲೀಟ್ರ್ ಎಣ್ಣೆ ಹಾಕೊಂಡ್ಬಿಡ್ತೀನಿ. ಗುರುಜಿ ಅವ್ರು ಹಿಂಗಂತಾರಲ್ಲ, ಅರ್ಧ ಲೀಟ್ರ್ ಆಚೆ ಬರುತ್ತೆ. ಆಗ ಭಾಳ ಚೆನ್ನಾಗಿ ಮಾಡಿದ್ದೀರಾ ಸುಮೀರಾ. ಓಕೆ, ನೆಕ್ಸ್ಟ್ ಸಾಂಗ್ ಹೋಗೋಣ. ಓಕೆ, ಥ್ಯಾಂಕ್ ಯು. ಯಾವ ಗೊತ್ತಾ, ಈಗ ಹೂವಿನ ಬಾಣದಂತ ಹೇಳಿದಾರಲ್ಲ, ಅದು ಗುರೂಜಿ ಅವರೇ ಕಲಿಸ್ಕೊಟ್ಟಿರೋದು. ಯಾಕೆ ಹೇಳಿ? ಹಳೆ ಸಾಂಗ್ ಇತ್ತು, ಸುತ್ತಮುತ್ತಲು ಸಂಜೆಗತ್ತಲು. ಅದ್ರ ಗುರುಜಿ ಸರ್ ಹೇಗೆ ಮಾಡಿದ್ರು? ಸುತ್ತಮುತ್ತಲು ಸಂಜೆಗತ್ತಲು ಒತ್ತ ಮೆತ್ತಗೆ ಇಲ್ಲೇ ಬಂತು ಸುಖ ಎಲ್ಲ ತೈಲಜುವ. ನೋಡಿ, ಅವರು ಆ ಜಮಾನದಲ್ಲೇ ಮಾಡಿ ಇಟ್ಬಿಟ್ಟಿದ್ರು. ಅದು ವೆಸ್ಟರ್ನ್ ಸ್ಟೈಲಲ್ಲಿ ಜನಕ್ಕೆ ಹಿತ ಕೊಡೋದಕ್ಕೆ ಅವ್ರು ಮಾಡಿರೋದು. ಇನ್ನೊಂದು ತುಳು ಸಾಂಗ್ ಇದೆ, ಯಾವುದು?
ಮುಖದ ಸಿಂಗಾರಿ ಉಂಚುದೆ ವಯ್ಯಾರ ಅದು ಬಂದ್ರೆ ಸೂಪರ್ ಆಗಿರುತ್ತೆ. ಇಲ್ಲಿ ಆಡ್ತಾರಿಲ್ವೋ ಗೊತ್ತಿಲ್ಲ. ಹಿಂದ್ಗಡೆ ರೂಮ್ಲಿ ಒಟ್ಟಿನಲ್ಲಿ ಗುರೂಜಿ ಅವ್ರದ್ದು ಇಮಿಟೇಟ್ ಮಾಡಿ ಅಂತ ಹಿಂದ್ಗಡೆ ರುಬ್ಬಿಸ್ಕೊಳ್ಳೋ ಪ್ರೋಗ್ರಾಮ್ ಹಾಕ್ಬಿಟ್ಟವ್ರೆ ನನಗೆ. ಕ್ಷಮೆ ಇರಲಿ ಗುರೂಜಿ. ಇದೆ ಅಂತಿದ್ದಾರೆ ಆಲ್ರೆಡಿ ಗುರು ಸರ್. ಆಯ್ತು, ಸದ್ಯ ಯಾರು ಕೇಳಿಲ್ಲ. ಇಲ್ಲಿ ಬಂದು ನಮ್ಮ ಚಿಕ್ಕಪ್ಪನ ವಾಯ್ಸು ಅಂತ ಕೇಳಲಿಲ್ಲ ಯಾರು. ಇನ್ನೊಂದು ಕಡೆ ಬಂದು ನಮ್ಮ ಚಿಕ್ಕಪ್ಪನ ವಾಯ್ಸ್ ಮಾಡಿ, ಎಲ್ಲಿ ನಿಮ್ಮ ಚಿಕ್ಕಪ್ಪ ಸತ್ತೋಗಿ 30 ವರ್ಷ ಆಯಿತು ಅಂದರು. ಭಾಳ ಕಷ್ಟ. ಇರಲಿ, ಏನಾದ್ರಲ್ಲಿ ಹಾಸ್ಯ ನಟ ದೊಡ್ಡಣ್ಣ ಟೆನ್ನಿಸ್ ಕೃಷ್ಣ ಅವ್ರ ಧ್ವನಿ. ಹೌದು. ಕೊಲಲೆ ಪಾಂಡು ಕುಮಾರನು ಓ ಎಲ್ಲ ಬಸ್ನಲ್ಲಿ ಬಂದ್ಬಿಟ್ಟವ್ರೆ. ಚದಗಳ ಬಟ್ಟೆ ಚೆನ್ನಾಗೈತಾ, ದೀಪಾವಳಿಗೆ ಬಂದಿದೆ ಅಂತ ಹೇಳು. ಏನು ಹಂಗೆ ನೋಡ್ತಾ ಇದೆಯಾ? ನನ್ನ ಕ್ಲಾಸ್ ಬಿಟ್ಟು ಅವನು ಫೇಲಾಗಿ ಹಂಗಾಗ್ಬಿಟ್ಟವ್ರೆ. ನಾನು ಪಾಸಾಗಿ ಹಿಂಗೆ ಆಗ್ಬಿಟ್ಟಿದ್ದೀನಿ. ಕೃಷ್ಣ, ಟೆನ್ನಿಸ್ ಕೃಷ್ಣ, ನಮಸ್ಕಾರ ಕಂಡ್ರೆ ಅಣ್ಣ, ನಮಸ್ಕಾರ ಕಂಡ್ರೆ ಅಕ್ಕ, ಮ್ಯಾಡಮ್ ಅಂಡ್ ಡಿಸ್ಕೋ. ದೊಡ್ಡಣ್ಣ, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಕಣ್ಣಣ್ಣ, ಅದೇನು ಅಂತ ಕೇಳಿ ಮಹಾಪ್ರಭು. ಏನಿಲ್ಲ ಕಣ್ಣಣ್ಣ, ಜಾಸ್ತಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಜಾಸ್ತಿ ಎಣ್ಣೆ ಹೊಡಿತಾರಲ್ಲಣ್ಣ ಅವ್ರಿಗೆ ವಯಸ್ಸೇ ಆಗಲ್ವಂತೆ, ನಿಜನೇನಣ್ಣ? 100% ಯಾರ್ಯಾರು ಜಾಸ್ತಿ ಎಣ್ಣೆ ಹೊಡಿತಾರೋ ಅವ್ರಿಗೆ ವಯಸ್ಸೇ ಆಗಲ್ಲ. ಯಾಕೆ ಹೇಳಿ? ವಯಸ್ಸಾಗಕ್ಕೂ ಮುಂಚೆ ನೆಗದು ಬಿದ್ದು ನೆಲ್ಲಿಕಾಯಿ ಹಾಕ್ತಾರಲ್ಲ, ಇನ್ನೇನು ವಯಸ್ಸಾಯ್ತದೆ? ಜಿಗ್ ಛಾಕ್ ಜಿಗಿ ಛಾಕ್. ಓಹೋಹೋ, ಯಾವುದೋ ನಾಟಿ ಕೋಳಿ ನಿಂತುಬಿಟ್ಟೈತೆ. ನಾಟಿ ಕೋಳಿ ಬೇಕೇನೋ, ನಾಟಿ ಕೋಳಿ ತೆರೆ ಬದ್ಮಾಸ್. ನಮಗೆ ಹಾಕ್ಬೇಕು. ಬರ್ತೀವಿ ಕಣಕ, ಬಾಯ್. ಹಂಗೆ ಹೊಂಟ್ಬಿಡು. ಥ್ಯಾಂಕ್ ಯು. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು. ಮಿಮಿಕ್ರಿ ಗೋಪಿ ಸರ್ ಅವರ ಪ್ರತಿ ಧ್ವನಿಯಲ್ಲೂ ಕೂಡ ಬಹಳಷ್ಟು ವರ್ಷಗಳ ಪರಿಶ್ರಮ ಕಾಣಿಸುತ್ತೆ. ಮತ್ತೊಮ್ಮೆ ದಯವಿಟ್ಟು ಜೋರಾದ ಚಪ್ಪಾಳೆ. ನಮ್ಮ ಹೆಮ್ಮೆ ಮಿಮಿಕ್ರಿ ಗೋಪಿ ಸರ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್.